ಗೌಡ್ರೆ 10 ವರ್ಷಗಳಲ್ಲಿ ಸುದೀರ್ಘ ಹೋರಾಟ ಮಾಡಿದ್ದೀರಿ, ಸಾಕಷ್ಟು ದಣದಿದ್ದೀರಿ. ಈ ಹೋರಾಟದಲ್ಲಿ ಎಷ್ಟೆಲ್ಲ ಅಡೆತಡೆಗಳನ್ನು ಎದುರಿಸಿದ್ರಿ ಮತ್ತು ನಿಮಗೆ ಯಾರು ಇದಕ್ಕೆ ಭಾಳ ಬೆಂಬಲವಾಗಿ ನಿಂತಂಥದ್ದು? ನನಗೆ ಆವಾಗಿನ ಟೈಮ್ದಾಗ ಬಸವರಾಜ ಕೊರವಾರ ನಮ್ಮ ತಾಯಿ ಏನು ಬಸವರಾಜ ಕೊರವಾರನ್ನ ಕರೆಸಿ, ಇಲ್ಲ ನೀ ನಿಂತು ಮಾಡಬೇಕಪ್ಪ, ಯಾಕಂದ್ರೆ ನನ್ನ ಮಗಗಿದ್ರಾಗ ಏನೂ ಗೊತ್ತಿಲ್ಲ, ಮತ್ತು ನೀ ಕೈ ಬಿಡೋದಾದ್ರೆ ನಾವು ಸರಿತೇವೆ ಅಂಥೇಳಿ ಇದು ಮಾಡಿದರು. ಇಲ್ಲ, ನಾನು ಸರಿದಲ್ಲವ, ಯೋಗೇಶ್ ಗೌಡರ ಆತ್ಮಕ್ಕೆ ನಾನು ಶಾಂತಿ ಕೊಡಿಸ್ತೇನೆ, ಇದು ನ್ಯಾಯ ಯಾರು ಯೋಗೇಶ್ ಅವ್ರ ಕೊಲೆ ಯಾರು ಮಾಡ್ಯಾರ, ಕೊಲೆ ಆರೋಪಿ ಯಾರು ಅನ್ನುವಂಥದ್ದನ್ನು ಸಾಬೀತು ಮಾಡಿಸ್ತೀನಿ ಅನ್ನುವಂಥದ್ದನ್ನು ಅವತ್ತೂ ಬಸವರಾಜ ಕೊರವಾರ ನಮ್ಮ ಜೊತೆ ಮಾತಾಡಿದ್ರು. ನೋಡ್ರಿ, ಕೇಸ್ ನಡೆಸಿದ ನಂತರ ಕೂಡ ನೀವು CBIಗೆ ಹೋಗುತ್ತೆ, ತನಿಖೆ ಆಗುತ್ತೆ, ಹೊಸ ಆರೋಪಿಗಳು ಅರೆಸ್ಟ್ ಆಗುತ್ತೆ, ವಿನಯ್ ಕುಲಕರ್ಣಿ ಅರೆಸ್ಟ್ ಆಗ್ತಾರೆ. ಎಲ್ಲ ಆದ ನಂತರ ನಿಮ್ಮನ್ನು ಕೂಡ ನಿರಂತರವಾಗಿ ಟಾರ್ಗೆಟ್ ಮಾಡುವಂಥ ಕೆಲಸ ಆಗುತ್ತೆ. ನಿಮ್ಮ ಮೇಲೆ ಬೇರೆ ಬೇರೆ ಕೇಸ್ಗಳಾಗ್ತಾರೆ, ಹಣಿತಾರೆ, ನಿಮ್ಮನ್ನು ಜೈಲಿಗೆ ಕಳಿಸ್ತಾರೆ. ಎಷ್ಟು ಕೇಸ್ಗಳಾಯಿತು? ಎಷ್ಟು ಜೈಲಿಗೆ ಹೋಗಿ ಬಂದ್ರಿ ನೀವು ಈ ಪ್ರಕರಣದ ಕಾನೂನು ಹೋರಾಟದಲ್ಲಿ? ಆ ಪ್ರಕರಣದ ಕಾನೂನು ಹೋರಾಟದ ನಾವು ಮಾಡಾಕತ್ತಿದಾಗ ನನಗೆ 4 ಕೇಸ್ ಮಾಡಿದ್ರಿ ರೀ. 4 ಕೇಸ್ ಮಾಡಿದರು. 4 ಕೇಸ್ನೊಳಗೆ ಒಂದು ಮತ್ತು ಮಲ್ಲಮ್ಮನ ಕಡೆಯಿಂದ ಒಂದು ಹಾಫ್ ಮರ್ಡರ್ ಕೇಸ್ ಮಾಡಿಸಿದ್ರಿ ನಾನು. ಮಲ್ಲಮ್ಮನ ಕಡೆಯಿಂದ, ಯೋಗೇಶ್ ಗೌಡನ ಪತ್ನಿ ಮಲ್ಲಮ್ಮನ ಕಡೆಯಿಂದನೂ ಒಂದು ಕೇಸ್ ಮಾಡಿಸಿದ್ರಿ, ಹಾಫ್ ಮರ್ಡರ್ ಕೇಸ್. ಒಂದು ಇಲ್ಲ ಸುಳ್ಳು ಕೇಸ್, ಇಲ್ಲ ಕಂಟ್ರಿ ಪಿಸ್ತೂಲ್ ಕೇಕ್ನಾಗಿಟ್ಟು ಬಸವರಾಜ್ ಕೊರವಾರನ್ನ ಮರ್ಡರ್ ಮಾಡಕ್ಕೆ ಪ್ಲ್ಯಾನ್ ಮಾಡ್ಯಾರ ಅಂತೇಳಿ ಅದು ಒಂದು ಕೇಸ್ ಮಾಡಿದರು. ಆ ಕೇಸಿನೊಳಗೆ ನನಗೆ 7 ತಿಂಗಳು ಬಸವರಾಜ್ ಮುತ್ತಿಗಿನ ಮರ್ಡರ್ ಮಾಡಾಕತ್ತ ಇದನ್ನ ಮಾಡ್ಯಾರ, ಪ್ಲ್ಯಾನ್ ಮಾಡ್ಯಾರ ಅಂತೇಳಿ ಕೇಕ್ನೊಳಗೆ ಪಿಸ್ತೂಲ್ ಇಟ್ಟು ಕಳಿಸ್ಯಾರ ಅಂತೇಳಿ ಅದು ಸುಳ್ಳು. ಯಾಕಂದ್ರೆ ನನಗೆ ಯಾವುದೋ ನನಗೆ ಬರೀ ಕೇಸ್ ನಡೆಸಬೇಕು, ಇದನ್ನು ಏನಾರ ಒಂದು ದಾರಿ ಹಿಡಿಸ್ಬೇಕು ಅನ್ನೋಂಥದ್ದು ಅಷ್ಟೇ ಇತ್ತು. ನನಗೆ ಯಾರು ಮರ್ಡರ್ ಮಾಡಿಸ್ಬೇಕು, ಏನು ಮಾಡಬೇಕು ಅನ್ನೋಂಥದ್ದು. ಈಗ ಅಂತಿಮವಾಗಿ ನಿಮಗೆ ತೀರ್ಪು ಬಂದಿದೆ, ತೀರ್ಪಿನ ಬಗ್ಗೆ ಏನು ಹೇಳ್ತೀರಿ? ಈ ಜಡ್ಜ್ಮೆಂಟ್ ಖುಷಿ ಇದೆನಾ? ಈ ಜಡ್ಜ್ಮೆಂಟ್ ಖುಷಿ ಇದೆ ರೀ ನಮಗೆ. ರಾಕೇಶ್ ರಂಜನ್ ಅವರು ಸುರೇಶ್ ಅವ್ರನ್ನ ಮತ್ತೆ ಚೇಂಜ್ ಮಾಡಿ ಜಹಾ ಅವ್ರನ್ನ ಕಳಿಸಿದ್ದಾರೆ ರೀ. ಜಹಾ ಅವರು ಸರಿಯಾದ ದಾಖಲೆಗಳನ್ನು ಮತ್ತು ಅವರು ಏನು ರಾಕೇಶ್ ರಂಜನ್ ಅವರು ಮಾಡಿದ ಇದನ್ನೆಲ್ಲ ಸರಿಯಾದ ಇದಕ್ಕೆ ಕೋರ್ಟಿಗೆ ಕೊಟ್ಟು ಇದನ್ನು ಮಾಡಿದ ಮ್ಯಾಗ ನಮಗೆ ಅವತ್ತು ಜಹಾ ಅವ್ರು ಏನು ಬಂದ ಮ್ಯಾಗ ಅವ್ರು ಸರಿಯಾದ ತನಿಖೆ ಇದನ್ನೆಲ್ಲ ಕೊಟ್ಟ ನಂತರ ನಮಗೇನು ಅನಿಸ್ತೀವಿ, ಮತ್ತಷ್ಟು ಖುಷಿ ಅನ್ಸಕೈತಿ. ಯಾಕಂದ್ರೆ ಇದು ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಆಗ್ತೈತಿ ಅನ್ನುವಂಥದ್ದು ನಮಗೆ. ಗೌಡ್ರೆ, ಈಗ 16 ಲಕ್ಷ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತಲೂ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಮಲ್ಲಮ್ಮ ಅವರು ನಿಮ್ಮ ಕುಟುಂಬ ಜೊತೆಗಿಲ್ಲ. ಕೋರ್ಟ್ ಕೂಡ ಆ ವಿಚಾರವನ್ನು ಹೇಳಿದೆ. ನಿಜವಾದ ಸಂತ್ರಸ್ತೆ ಯಾರು ಅಂತ ಹೇಳಿದ್ರೆ ತುಂಗಮ್ಮ ಅನ್ನುವಂಥ ಮಾತನ್ನು ಹೇಳಿದ್ರೆ, ತಾಯಿ ಹೆಂಡತಿ ಅಲ್ಲ ಅಂತೇಳಿ. ಈ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ನೋಡ್ರಿ, ಮಲ್ಲಮ್ಮ ಆಕೆ ನಿಜವಾಗಿಯೂ ಹಿಂದಾದ್ರೂ ರೊಕ್ಕ ಅಂದ್ರೆ ಮಲ್ಲಮ್ಮ ಸ್ವಲ್ಪ ಬಾಯಿ ಬಿಡ್ತಾಳೆ ರೀ. ಆಕೇನು ಒಲ್ಲೆ ಅಂತ ಹೇಳೋದಲ್ಲ ರೀ. ಮಲ್ಲಮ್ಮ ತೊಗೊಳಕ್ಕೆ ಮೇಲೆ ಅದಾಳೆ, ರೆಡಿ ಅದಾಳೆ. ಆದ್ರೆ ಮುಟ್ಟುದಾದ್ರೆ ಮಕ್ಕಳಿಗೆ ಮುಟ್ಲಿ, ಆದ್ರೆ ಮಲ್ಲಮ್ಮಗೆ ₹1 ಮುಟ್ಟಬಾರ್ದು. ಯೋಗೇಶ್ ಗೌಡ ಮಕ್ಕಳಿಗೆ ಹೋಗಲಿ ರೀ. ಅವು ನನ್ನ ಮಕ್ಕಳು ಇವತ್ತಿಲ್ಲ ನಾಳೆ ನನಗೆ ಯಪ್ಪ ಅಂತನ್ನುವಂಥ ಶಬ್ದ ಬರ್ತೈತಿ ಅನ್ನುವಂಥದ್ದು ಐತೆ ನನಗೆ. ಇಲ್ಲ, ಕೋರ್ಟ್ ಹೇಳಿದೆ ಗುರುನಾಥ್ ಗೌಡ್ರಿಗೂ ಮತ್ತು ಯೋಗೇಶ್ ಗೌಡ್ರ ಮಕ್ಕಳಿಗೆ ಕೊಡಿ ಅಂತಲೇ ಕೋರ್ಟ್ ಹೇಳಿರುವಂಥದ್ದು. ಈ ಪ್ರಕರಣದಲ್ಲಿ ಒಂದು ಲಾಜಿಕ್ ಎಂಡ್ ಸಿಕ್ಕಿದೆ. ಇನ್ನೂ ಕೂಡ ಕಾನೂನು ಹೋರಾಟ ಮುಗಿದಿಲ್ಲ ಗೌಡ್ರೆ. ಈಗ ವಿನಯ್ ಕುಲಕರ್ಣಿಯವರು ಪುನಃ ಹೈಕೋರ್ಟಿಗೆ ಹೋಗಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ತಾವು ಅಲ್ಲಿ ಕೂಡ ಚಾಲೆಂಜ್ ಮಾಡ್ತೀರಾ ಮೇಲ್ಮನವಿ ಸಲ್ಲಿಸಿದರೆ? ನಾನು ಯಾವುದೋ ಪರಿಸ್ಥಿತಿ ಒಳಗೆ ನಾನು ಚಾಲೆಂಜ್ ಮಾಡ್ತೀನಿ. ಇದು ಗುರುನಾಥ್ ಗೌಡರ ಮಾತಾಗಿತ್ತು. ಈಗ ಕಾರ್ಯಕ್ರಮ ಮುಗಿಸುವಂಥ ಸಮಯ. ನಿರಂತರ ಸುದ್ದಿಗಳಿಗೆ ನುಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.